ನಮಸ್ತೆ ಚಿಂತಾಮಣಿ ನ್ಯೂಸ್ ತಂಡ ಮತ್ತು ಡೆಲ್ಲಿ ಕ್ರೈಮ್ ನ್ಯೂಸ್ ತಂಡದವರು ಇವಾಗ ನಾವು ಒಂದು ವಿಚಾರದಲ್ಲಿ ಉತ್ತಮ ಗ್ರಾಮಾಂತರ ಠಾಣೆ PSI ಅವರು ಸಹ ಆಮೇಲೆ ಚಾಲಕರು ಜೀಪ್ ಚಾಲಕರು ಇವರು ಹೋದಾಗ ಚಿನ್ನಸಂದ್ರದಲ್ಲಿ ಕೆಲವರು ಹುಡುಗರು ಅಲ್ಲಿ ಒಂದು 4-5 ಜನ ಹುಡುಗರು ಸೇರಿ ಅವ್ರ ಮೇಲೆ ಧಮಕಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಪ್ರಕರಣ ಇವತ್ತೆಲ್ಲ ನಾವು ಸುದ್ದಿವಾಹಿನಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ವಾಸ್ತವಿಕವಾಗಿ ಆಗಿರೋದನ್ನು ನಾವು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಯಾರೇ ಆಗಲಿ ಒಬ್ಬ ಪೊಲೀಸವ್ರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡೋದಾಗಲಿ ಗೂಂಡಾಗಿರಿ ಮಾಡೋದಾಗಲಿ ಅದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಸಮರ್ಥನೆ ಮಾಡ್ಕೋಬಾರ್ದು. ಇದು ನಾಗರಿಕರಲ್ಲಿ ಒಂಥರ ನೋವುಂಟ ಮಾಡೋಂಥದ್ದು. ಯಾಕಂದರೆ ಪೊಲೀಸರು ರಕ್ಷಣೆ ಕೊಡೋಂಥ ಜನ, ಆ ರಕ್ಷಣೆ ಮಾಡಿಕೊಂಡವ್ರ ಮೇಲೇ ಧಮಕಿ ಹಾಕಿ ಅವ್ರ ಮೇಲೆ ಕೈ ಎತ್ತೋದು, ಮ್ಯಾನ್ ಹ್ಯಾಂಡಲ್ ಮಾಡೋದು, ಅದನ್ನು ಏನು ಹೇಳ್ತೀರಿ? ಅದನ್ನು ನಿಮ್ಮ ಪೊಲೀಸ್ ಕರ್ಮಕಾಂಡ ನಮಗೆ ಗೊತ್ತು. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ಖಂಡಿಸಬೇಕಲ್ವೇ? ನಾವು ಸಮಾಜದ ಒಬ್ಬ ನವ ಯುವಕರು, ಈಗ ನಮ್ಮಲ್ಲಿರುವಂಥ ಯುವಕರು ಕೂಡ ಅದನ್ನು ಖಂಡಿಸಬೇಕಾಗುತ್ತೆ. ಅದ್ರ ಬಗ್ಗೆ ಯಾರು ಇದನ್ನ ಬಗ್ಗೆ ಚಕಾರ ಇರ್ತಾ ಇಲ್ಲ. ಯಾಕೆಂದರೆ ಇಲ್ಲಿ 2 ವಿಚಾರ ಒಂದು ಪಾಯಿಂಟ್ ತಗೊಂಡಾಗ ರಾತ್ರಿ 12:40 ಅಂದರೆ 4ನೇ ತಾರೀಕು ಬರುತ್ತೆ, ಏಪ್ರಿಲ್ 1 ಅಂದರೆ ಇದೇ ತಿಂಗಳು 4ನೇ ತಾರೀಕು ಬೆಳಗ್ಗೆ ಬರುತ್ತೆ. ಬೆಳಗಿನ ಜಾವ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ, FIR ಪ್ರಕಾರ ಬೆಳಗಿನ ಜಾವ ಅಂತ ನಾವು ಬರುತ್ತೆ. ಈಗ ನಾನು ಹೇಳೋದು ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನೀವು ಅಷ್ಟೊತ್ತಿಗೆ ಹೋಗಿದ್ದೆ ಅಂತ ಹೇಳಿದ್ರೆ ಇದು ಮೊದಲಿಂದ ನಡ್ಕೊಂಡು ಬರ್ತಾ ಇದೆ. ಈಗ ಅವ್ರೇನು ಹೊಸದಾಗಿ ತೆಗೆದಿತ್ತಾ ಇಲ್ಲ ಅಂಗಡಿಗಳು, ಅದು ಸುಮಾರು 1 ಗಂಟೆಗೆ ತೆಗಿತಾರೆ, 2 ಗಂಟೆಗೆ ತೆಗಿತಾರೆ. ಯಾಕಂದರೆ ಹೈವೇ ರೋಡ್ ಅದು, ಬೈಪಾಸ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅಲ್ಲೇನು ಅಂತ ಹೇಳಿದ್ರೆ ಅವ್ರದ್ದೇನು ಧೋರಣೆ, ನಾವು ವ್ಯಾಪಾರ ಮಾಡಬೇಕು ಅಂತ. ಮೊದಲಿನಿಂದ ನೀವು ಪೊಲೀಸವರು ಅಲ್ಲಿ ಸರಿಯಾದಂಥ ಮಾರ್ಗದರ್ಶನ ಕೊಟ್ಟು ಸರಿಯಾಗಿರೋಂಥ ಅವರಿಗೆ ತಿಳುವಳಿಕೆ ಕೊಟ್ಟಿದ್ರೆ ಯಾಕೆ ತೆಗಿತಾ ಇದ್ರು ಅವರು? ಮೊದಲಿನಿಂದ ಬಿಟ್ಕೊಂಡು ಬಂದ್ಬಿಟ್ಟು ಇವಾಗ ನಮ್ಮ ಮಧ್ಯರಾತ್ರಿಯಲ್ಲಿ ನಾವು ಜನಕ್ಕೆ ತೊಂದರೆ ಆಗುತ್ತೆ. ಇವಾಗ ಚಟುವಟಿಕೆ, ಅಕ್ರಮವಾಗಿ ಚಟುವಟಿಕೆಗಳು ಎಷ್ಟು ನಡೀತಾ ಇದೆ ಗೊತ್ತಾ? ರಾತ್ರಿ ಹೊತ್ತು ಹೋಗ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ, ಒಬ್ರು ಕುಳಿದಿರೋರು ಇರ್ತಾರೆ, ಇನ್ನೊಂದು ಏನೋ ಮಾರಾಟ ಮಾಡೋಕೆ ಬಂದಿರ್ತಾರೆ. ಅಂಥವೆಲ್ಲ ಅಡಗದಾಣ ಆಗುತ್ತೆ. ಇದು ಅದನ್ನು ಪೊಲೀಸವರು ನೀವೇನು ಪೊಲೀಸವ್ರು ಗೊತ್ತಿರಲಿಲ್ವಾ? ಅಲ್ಲ ರೀ, ಇವಾಗ ತಗೊಂಡೋಗಿ ಪೊಲೀಸ್ ಚೌಕ್ಸೆ, ಇದು ನಮ್ಮ SP ಸಾಹೇಬರಾದಂಥ ಕುಶಾಲ್ ಚೌಕ್ಸೆ ಅವರು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇಲ್ಲಿ DYSP ಅವರು, ನಮ್ಮ ಇವರು ಅಲ್ಲ, ಈಗ ಮುಳ್ಳಿದವರವರು, ಅವರು ಸಹ ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಒಳ್ಳೆ ಆಡಳಿತ ಕೊಡ್ತಾ ಇರುವಾಗ ಪೊಲೀಸವರು ಇಲ್ಲಿ ಕೆಳಗಿನ ಹಂತದವರು ಯಾಕೆ ಮಾಡಬಾರ್ದು? ನಾವು ಈಗ ಗ್ರಾಮಾಂತರ ಠಾಣೆ, ಈಗ ನಮ್ಮ ನಾಗಮ್ಮ ಹೊಸದಾಗಿ ಬಂದಿರಬೇಕು ಅಂತ ಕಾಣುತ್ತೆ. ಅವರು ಹೊಸದಾಗಿ ಬಂದಿರೋನವರು, ಈಗ ಅವ್ರ ತಕ್ಷಣ ಗೊತ್ತಿರಲಿಲ್ಲ. ಯಾಕಂದ್ರೆ ಅವ್ರಿಗೆ ಪಾಪ ಅಲ್ಟಿಮೇಟ್ ಅವ್ರಿಗೆ ಗೊತ್ತಿರೋದಿಲ್ಲ, ಹೋಗ್ಬಿಟ್ಟಿದ್ದಾರೆ. ಏನೋ ಅವ್ರು ಹೆಂಗಸರು ಪಾಪ, ಅಷ್ಟೊತ್ತಲ್ಲಿ ಇವರು ಪುಂಡಾಟಿಕೆ ಮಾಡಿದ್ರೆ ಒಬ್ಬ ಹೆಣ್ಣು ಮಗಳು ಏನ್ ಮಾಡೋಕ್ಕಾಗುತ್ತೆ? ಅಧಿಕಾರಿ ನಾವು ಅಧಿಕಾರಿ ಅಂತ ನಾವು ಇದು ಮಾಡೋಣ. ಅವರು ಅಧಿಕಾರಿ ಮಾಡಿದ್ಮೇಲೆ ಅವ್ರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ಇದನ್ನು ಸಹಿಸ್ಕೋಬೇಕಾ ಜನ? ಇದು ಏನ್ ಹೇಳ್ತಾರೆ, ರಕ್ಷಣೆ ಎಲ್ಲಿದೆ? ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಕೊಡೋವ್ರಿಗೆ ರಕ್ಷಣೆ ಇಲ್ಲ. ಇನ್ನು ಸಮಾಜದಲ್ಲಿ ಅಲ್ಲಪ್ಪ, ಜನಸಾಮಾನ್ಯರು ನಾವೇನಾದ್ರೂ ಆದಾಗ ಪೊಲಿಟಿಷನ್ಗೆ ಹೋಗೋದು ಸರ್ವೇ ಸಾಮಾನ್ಯ. ಎಲ್ಲಿ ಅನ್ಯಾಯ ಆದಾಗ ಎಲ್ಲಿ ಹೋಗ್ತೀವಿ ನಾವು? ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಪೊಲೀಸವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಇವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಕೊಡೋದು? ನಾವ್ ಎಲ್ಲಿಗೆ ಯಾರು ಕೊಡಬೇಕು? ಅದು ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೇಂದ್ರ ಸ್ಥಾನ. ಈ ರೀತಿ ಆದ್ರೆ ಬಹಳ ನೋವಾಗ್ತಾ ಇದೆ. ದಯವಿಟ್ಟು ಇದನ್ನ ನೀವು ಹೀಗೆ
ಪುನರಾವರ್ತನೆ ಮಾಡಬಾರ್ದು. ದಯವಿಟ್ಟು ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ನೀವು ಪೊಲೀಸ್ ಇಲಾಖೆಯಿಂದ ನೀವು ಮುನ್ಸೂಚನೆಯಾಗಿ ನೀವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೋಬೇಕಾಗುತ್ತೆ. ನೀವು ಎಚ್ಚೆತ್ತು ಜನರಿಗೆ ಅವೇರ್ನೆಸ್ ಮಾಡಿ, ಒಂದು ಮೈಕ್ ಹಿಡ್ಕೊಂಡು ರಾತ್ರಿ 12 ಗಂಟೆಯಲ್ಲಿ ಓಡಾಟ ಮಾಡ್ಬೋದು. ಮೊದಲು ಎಲ್ಲ ನಾಕಾಬಂದಿ ಮಾಡ್ತಾ ಇದ್ರು. ಇಂಥ ಬಿಸಿಲುಗಾಲದಲ್ಲಿ ಇವೆಲ್ಲ ಆದಾಗ ನಿದ್ದೆ ಜಾಸ್ತಿ ಬರೋದಿಲ್ಲ ಅಂತ ಓಡಾಡ್ತಾ ಇರ್ತಾರೆ. ನಾಕಾಬಂದಿ ಮಾಡ್ತಾ ಇದ್ರು, ಪೊಲೀಸು ಬೀಟ್ ಮಾಡ್ತಾ ಇದ್ರು. ಈಗ ಅಂಥವೆಲ್ಲ ನಾನು ನೋಡ್ತಾನೆ ಇಲ್ಲ. ಪೊಲೀಸ್ ಬೀಟ್ ಬಂದ್ರೆ ಪಿ ಶಬ್ದ ಕೇಳಿದ ತಕ್ಷಣ ಹುಡುಗರೆಲ್ಲ ಓಡೋಗೋರು. ಈಗ ಪಿ ಶಬ್ದ ಕೇಳಿ ನಾನು ಸುಮಾರು ವರ್ಷಗಳಾಗೋಗ್ಬಿಟ್ಟಿದೆ. ಪಿ ಶಬ್ದ ಇಲ್ಲ, ಈಗ ಜನರು ಕೆ ಶಬ್ದ ಕೇಳ್ತಾ ಇದೆ. ಕೆ ಶಬ್ದ ಕೇಳಿಸ್ತಾ ಇದೆ. ನಾವು ದಯವಿಟ್ಟು ಪೊಲೀಸರವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಪೊಲೀಸರವರಲ್ಲಿ ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೀವು ಒಂದು ವಿಸಿಲ್ ಹಾಕಿ ಅವೇರ್ನೆಸ್ ಮಾಡಿ, ಮತ್ತೆ ನೀವು ಒಂದು ಮೈಕ್ ಹಿಡಿದ್ಬಿಟ್ಟು ಧ್ವನಿವರ್ಧಕ ಮುಖಾಂತರ ನೀವು ನೋಡಿ, 12 ಗಂಟೆಯಿಂದ ರಾತ್ರಿ 4 ಗಂಟೆ 5 ಗಂಟೆವರೆಗೂ ಬೆಳಗಿನ ಜಾವ ಓಡಾಟ ಏನಕ್ಕೆ? ಅನಾವಶ್ಯಕವಾಗಿ ಓಡಾಟ ಏನಿರ್ತದೆ? ಈಗ ಹಾಸ್ಪಿಟ್ಲಿಗೆ ಹೋಗ್ರು ಹೋಗ್ಲಿ, ಪಾಪ ಆಂಬ್ಯುಲೆನ್ಸ್ ಹೋಗ್ಲಿ, ಸುಮ್ಮನೆ ಜನ ಎಲ್ಲ ಓಡಾಡ್ತಾ ಇದ್ರೆ ಸುಮ್ಮನೆ ಇವಾಗ ಹೋಟ್ಲಲ್ಲಿ ಕೂತ್ಕೊಳ್ಳಿ. ಇವಾಗ ಅಂಗಡಿ ತೆಗೆದಿದ್ರೆ ಮಾತ್ರ ಬಂದು ತೆಗ್ದ. ಈಗ ಅವ್ನು ಅಂಗಡಿ ತೆಗೆದಿದ್ದಾನಪ್ಪ, ಅಂಗಡಿ ಅವನಿಗೆ ಅವೇರ್ನೆಸ್ ಕೊಡುವಂಥ ಜವಾಬ್ದಾರಿ ಯಾರು? ಪೊಲೀಸರು ಕೊಡಬೇಕಾಗಿತ್ತು. ಪೊಲೀಸರು ಕೊಟ್ಟಿಲ್ವಲ್ಲ ಅಂಗಡಿಯವನಿಗೆ. ಅಂಗಡಿಯವರು ಆರಾಮಾಗಿ ರಾಜಾರೋಷವಾಗಿ ಟೀ ಹಾಕ್ತಾ ಇದ್ರೆ, ನಾವಂತ ಹುಡುಗರು, ಪಡ್ಡೆ ಹುಡುಗರು ಏನೋ ರಾತ್ರಿ ಹೊತ್ತೆಲ್ಲ ಗಾಡಿ 2 ವೀಲರ್ ರೈಡಿಂಗ್ ಹೋಗ್ತಾರೆ. ನಮಗೆ ಗೊತ್ತೇ ಇದೆ ಪೊಲೀಸವ್ರಿಗೆ ರೈಡಿಂಗ್ ಹೋಗೋದು ಎಂತಾದ್ರು ಗೊತ್ತಾ? 3 ವೀಲ್ ರೈಡಿಂಗ್ ಹೋಗೋದು, ಮೇಲೆ ಎತ್ಕೊಂಡು ಹೋಗೋದು, ಅಲ್ಲಿ ಹೋಗ್ತಾರೆ, ಕೂತ್ಕೊಂಡು ಟೀ ಕುಡಿತಾರೆ, ಆಮೇಲೆ ಇನ್ನೊಂದು ಸಿಗರೇಟ್ ಕುಡಿತಾರೆ, ಇನ್ನೊಂದು ಏನೋ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಅಲ್ಲಿ ಒಂದು ಅನಾನುಕೂಲ, ಒಂದು ವೇದಿಕೆ ಆಗ್ತಾ ಇದೆ ಅಲ್ಲಿ. ದಯವಿಟ್ಟು ಪೊಲೀಸವರು ಅವೇರ್ನೆಸ್ ಕೊಡಿ. ಪೊಲೀಸವರು ಇದರಲ್ಲಿ ಏನಾಗುತ್ತೆ ಅಂದ್ರೆ, ಪೊಲೀಸರು ಹಿಂದೆ ಎಲ್ಲ ಬಿಟ್ಟಿದ್ದಾರೆ. ಈಗ ಪಾಪ ನಾಗಮ್ಮ ಅಂತ ಮಹಿಳೆ, ಅಂದ್ರೆ ಮಹಿಳಾ ಅಧಿಕಾರಿ ಆಯಮ್ಮನ ಗೊತ್ತಿಲ್ಲ ಅಂತ ಕಾಣುತ್ತೆ ಅಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಆಯಮ್ಮ ಸ್ಟ್ರೈಟ್ ಆಗಿ ಹೋಗಿದ್ದಾಳೆ. ಏನೋ ಪಾಪ ನನ್ನ ಪೊಲೀಸ್ ಅಧಿಕಾರಿ ಯಾಕೆ ಈ ತರ ಅಂತ ಕೇಳೋದ್ರೆ ತಪ್ಪಿಲ್ಲ. ಅವರು ಆ ಥರ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡೋದು ಇದು ಹೇಯ ಕೃತ್ಯ. ಇವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಳ್ಳಬೇಕು. ಯಾವುದೇ ಮುಲಾಜಿಲ್ದ್ರೆ ಇವ್ರ ಕಾನೂನು ಕ್ರಮ ಏನಿದೆ ತಗೊಳ್ಳಿ ಇವ್ರ ಮೇಲೆ. ಅವ್ರು ಬಿಟ್ಬಿಟ್ಟು ನೀವು ಇವತ್ತು ಬಿಟ್ಬಿಟ್ರೆ ಅಂದ್ರೆ ಮತ್ತೆ ಇನ್ನೊಬ್ರು ಕೊಡ್ತಾನೆ, ಇನ್ನೊಬ್ರು ಮಾಡ್ತಾನೆ ಅದೇ ರೀತಿಯಾಗಿ. ಅದಕ್ಕೋಸ್ಕರ ಒಳ್ಳೆ ಇವಾಗ ಜಿಲ್ಲಾ ಇದರಲ್ಲಿ ಈಗ ನಮ್ಮ ಪ್ರಭು ಇದ್ದಾರೆ, DC ಅವರು, ಡೆಪ್ಟಿ ಕಮಿಷನರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ CEO ಅವರು ನವೀನ್ ಭಟ್ ಅವರು ಇದ್ದಾರೆ. ಅವರು ಪಾಪ ಒಳ್ಳೆ ರಾತ್ರಿಯಾಗಲೂ ಕೆಲಸ ಮಾಡಿ ಅವರು ಬಹಳ ಸೇವೆ ಮಾಡ್ತಾ ಇದ್ದಾರೆ. ಕುಶಾಲ್ ಚೌಸೆ ಇಲ್ಲೂ ನಮ್ಮ DYSP ಆಗಿದ್ರು ಅವರು ಕೆಲಸ ಚೆನ್ನಾಗಿ ಮಾಡ್ತಾರೆ. ಮುರಳೀದವ್ರು ಕೆಲಸ ಮಾಡ್ತಾರೆ. ಇನ್ನು ಉಳಿದಿರೋರು ಸರ್ಕಲ್ ಇನ್ಸ್ಪೆಕ್ಟ್ರು ಅವೇರ್ನೆಸ್ ಮಾಡಿ, ಮತ್ತೆ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿ ಅವೇರ್ನೆಸ್ ಮಾಡಿ, ಒಂದು ಮೈಕ್ ಹಾಕಿ 12 ಗಂಟೆ ಮೇಲೆ ನೀವು ಅನಾಧಿಕೃತವಾಗಿ ಓಡಾಟ ಮಾಡಬಾರ್ದು, ತಗೊಂಡ್ರೆ ನಿಮ್ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರೆ ಈಚೆ ಕಡೆ ಬರೋಲ್ಲ. ಮತ್ತೆ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಿ, ನೀವು ಕರೆಸಿ ಪೊಲೀಸ್ ಸ್ಟೇಷನ್ಗೆ ಒಂದು ದಿವಸ ಎಲ್ಲರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ, ರಾತ್ರಿ 12 ಗಂಟೆ ನಿಮ್ಗೆ ಏನ್ರಿ ಕೆಲಸ ಅಲ್ಲಿ 12 ಗಂಟೆ ಕ್ಲೋಸ್ ಮಾಡಿ, ಎಲ್ಲ ಕ್ಲೋಸ್ ಮಾಡಬೇಕು, ಮತ್ತೆ 4 ಗಂಟೆಗೆ ನೀವು ತೆಗೀರಿ. ಯಾಕಂದ್ರೆ ಬೆಳಗಿನ ಜಾವ ಏನಾದ್ರು ವ್ಯಾಪಾರ ಮಾಡ್ಕೊಳ್ಳಿ, ಅವ್ರ ಹೊಟ್ಟೆಪಾಡು ಏನಾದ್ರು ಮಾಡ್ಕೊಳ್ಳಿ. ರಾತ್ರಿ ಎಲ್ಲ ತೆಗೆದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಬೆಳಗ್ಗೆ ಹೊತ್ತು ಬಾರ್ಗಳು, ರಾತ್ರಿ ಹೊತ್ತು ಕೆಳಗಡೆ ಎಲ್ಲ ಬಾರ್ಗಳಲ್ಲಿ ಇದು ಕೊಡ್ತಾರೆ, ಎಣ್ಣೆ ಕೊಡ್ತಾರೆ. ಅವರು ಬಾಗ್ಲೇನ ಮುಚ್ಚಿಬಿಟ್ಟಿರ್ತಾರೆ. ಕೆಳಗೊಟ್ಟು ಏನ್ ಮಾಡ್ತಾರೆ ಅಂದ್ರೆ ಬಾಟಲ್ ಕೊಡ್ತಾನೆ ಇರ್ತಾರೆ ಅಂತ ವಿಜಯ ಟೈಮ್ಸ್ ಮೇಡಮ್ ಅವರು ಕಳಸಪಳ್ಳಿ ಮಾರ್ಕೆಟ್ ಅಲ್ಲಿ 6 ಗಂಟೆಗೆ ಹಿಡಿದಿದ್ದಾರೆ ಬಾರಲ್ಲಿ. ಅಲ್ಲ ಬೆಳಗ್ಗೆ ಇವಾಗ 3 ಗಂಟೆ 4 ಗಂಟೆ ಏನಾಗುತ್ತೆ ಅಂದ್ರೆ ಓಡಾಡ್ತಾ ಇರ್ತಾರೆ, ರಾತ್ರಿ ನಿದ್ದೆ ಬರಲ್ಲ. 10 ಗಂಟೆಗೆ ಓಪನ್ ಮಾಡ್ಬೇಕು ಅಂತ ಇರೋದು. 6 ಗಂಟೆಗೆ ಇವ್ರು ಯಾಕೆ ಓಪನ್ ಮಾಡ್ಬೇಕು? ಅದು ಅಲ್ಲ ರೀ, ಒಂದು ಇನ್ಸ್ಟ್ರಕ್ಷನ್ ಇದೆ ರೀ ಅವ್ರಿಗೆ, ಇದು ಗೈಡ್ಲೈನ್ಸ್ ಇದೆ ರೀ. 11 ಗಂಟೆ ಮಾರಂಗಿಲ್ಲ ಮಾರಂಗಿಲ್ಲ. ಅವರಿಗೆ ಎಕ್ಸೈಸ್ ಆಕ್ಟ್ ಇದೆ. ಎಕ್ಸೈಸ್ ಆಕ್ಟ್ ಅಲ್ಲಿ 11 ಗಂಟೆ 10 ಗಂಟೆಗೆ ಕ್ಲೋಸ್ ಮಾಡ್ಬೇಕು ಅಂತ ಅವರು ಕ್ಲೋಸ್ ಮಾಡ್ಬೇಕು. ಲೈಸೆನ್ಸ್ ಅಲ್ಲಿ ವೆಂಡರ್ ಲೈಸೆನ್ಸ್ ಇದೆ ಅವರು, ಇನ್ನು ಲೈಸೆನ್ಸ್ ಹಿಂದ್ಗಡೆನೆ ಹಾಕಿರ್ತಾರೆ 10 ಗಂಟೆ ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇವ್ರು ಏನ್ ಮಾಡ್ತಾರೆ, ಅದನ್ನ ಯಾರು ಏನು ಗಾಳಿ ತೋರೋದಿಲ್ಲ. ಇಲ್ಲಿ ಎಲ್ಲ ಏನಾಗ್ತಾ ಇದೆ ಅಂತ ಹೇಳಿ, ಚಿಂತಾಮಣಿಯಲ್ಲಿ ಮಾಮೂಲಿ ಗಿರಾಕಿಗಳು ಮಾಮೂಲಿ ಕೊಡ್ತಾ ಇದೀವಿ. ಎಷ್ಟು ಜನ ಅಬಕಾರಿ ಅವರಾದ್ರೂ ಈಚೆ ಕಡೆ ಬರೋದೇ ಇಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಅವ್ರು ಬಾರ್ಗಳ ಕಡೆ ಪ್ರವೇಶನ ಮಾಡಲ್ಲ. ಅವ್ರು ಕೇಸ್ಗಳು ಮಾಡಬೇಕು ಬಾರಲ್ಲಿ ಕೂತ್ಕೊಂಡು. ಈಗ ವೈನ್ ಶಾಪ್ ಅಲ್ಲಿ ಎಣ್ಣೆ ಕುಡಿಯೋಂಗಿಲ್ಲ, ಲೈಸೆನ್ಸ್ ಇಲ್ಲಿದೆ. ಎಷ್ಟು ಜನ ವೈನ್ ಶಾಪ್ ಅಲ್ಲಿ ಕುಡಿತಾ ಇಲ್ಲ, ಅದ್ರ ಮೇಲೆ ಎಷ್ಟು ಜನ ಬಂದು ಕೇಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ. ಇವರು ನಮ್ಮ ಪೊಲೀಸರು ಓದೋದಿಲ್ಲ,
ಮತ್ತೆ ನಮ್ಮ ಇವರು ಅಬಕಾರಿ ಅವರು ಮೇನ್ ಹೋಗ್ಬೇಕಾಗಿರೋದು, ಅವ್ರು ಹೋಗೋದೇ ಇಲ್ಲ ಬಿಡಿ, ಅವ್ರು ಏನ್ ಬೇಕೋ ಅವ್ರು ಬರ್ತದೆ, ತಿಂಗಳು ಬಂದ್ಬಿಡ್ತವೆ, ನಾವ್ ಯಾಕೆ ಹೋಗ್ಬೇಕು? ಸರ್ ಎಷ್ಟೊಂದು ಅನ್ನೋದು. ಹಳ್ಳಿಗಳಲ್ಲಿ ಆಮೇಲೆ ಟ್ಯಾಕ್ಸ್, ಇವ್ರೇ ಅಂಗಡಿಗಳಲ್ಲಿ ವಿತೌಟ್ ಟ್ಯಾಕ್ಸ್ ಕೂಡ ಎಷ್ಟೋ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲ ಅವ್ರಿಗೆಲ್ಲ. ಎಗ್ಗಿಲ್ಲದೆ ನಡೀತಾ ಇದೆ. ಇವೆಲ್ಲ ಸ್ವಲ್ಪ ಪೊಲೀಸರು ಕುಶಾಲ್ ಚೌಕ್ಸಿ ಸಾಹೇಬರು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ನಾನು ಮುರಳೀಧರ್ ಸಾಹೇಬರಿಗೆ ಮನವಿ ಮಾಡ್ಕೊಳ್ತಾ ಇದ್ರಿ, ಅನೈತಿಕ ತಂಗುದಾಣ ಚಿಂತಾಮಣಿ ಆಗುತ್ತೆ. ಯಾಕೆಂದ್ರೆ 1970ರಲ್ಲಿ ಯಾವ ತರ ಇತ್ತು ಚಿಂತಾಮಣಿ, ಅದಾಗುತ್ತೆ ಮತ್ತೆ ಚಿಂತಾಮಣಿ. ಈಗ ಹೆಸರಾಗ್ತಾ ಇದೆ ಚಿಂತಾಮಣಿ, ಉಸಿರು ಆಗ್ತಾ ಇದೆ ಚಿಂತಾಮಣಿ. ಯಾಕಂದ್ರೆ ಹೆಚ್ಚು ವ್ಯಾಪಾರಸ್ಥರು ಇಲ್ಲಿ ಬದುಕುವಂತ ಜಾಗ ಇದು ವಾಣಿಜ್ಯ ನಗರಿ, ಇದು ವಾಣಿಜ್ಯ ನಗರಿ, ಧಾರ್ಮಿಕ ನಗರಿ ಕೂಡ ಹೌದು ಚಿಂತಾಮಣಿ. ಇಂಥದ್ರಲ್ಲಿ ಈ ರೀತಿ ಕ್ರೈಮ್ಗಳು ನಡೀತಾ ಇದ್ರೆ, ಒಬ್ಬ ಪೊಲೀಸ್ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ರಿ ಅರ್ಥ? ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ನಡೀತಾ ಇದೆ ವ್ಯವಹಾರ ಅನ್ನೋದು ನಾವು ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕಾಗಿರೋದು. ಇಂಥದ್ದು ಎಲ್ಲ ಯುವಕರು ಸಹ, ಎಲ್ಲ ಸಂಘ ಸಂಸ್ಥೆಗಳು ಸಹ, ಎಲ್ಲ ನಮ್ಮ ಪತ್ರಕರ್ತರು ಸಹ, ಮಾಧ್ಯಮ ಮಿತ್ರರು ಸಹ, ಸುದ್ದಿ ವಾಹಿನಿ ಆಗಿರಲಿ, ಎಲ್ಲ ಸಹ ಇದನ್ನ ಖಂಡಿಸಬೇಕು. ನಾವು ಇದೊಂದು ಹೇಗೆ ಕೃತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಇದನ್ನ ಖಂಡಿಸಬೇಕು. ಇದನ್ನ ಹೀಗೆ ಬಿಡಬೇಡಿ ನೀವು. ಮತ್ತೆ ಪೊಲೀಸರಿಗೆ ನಿಮಗೆ ರಕ್ಷಣೆ ಕೊಡುವಂತವ್ರು ನಾವು, ನಿಮಗೆ ಈ ರೀತಿ ಗತಿ ಆದರೆ ನಮ್ಮಂಥವ್ರ ಗತಿ, ಜನಸಾಮಾನ್ಯರ ಪಾಡು ಏನು ಅನ್ನೋದು ನಮ್ಗೆ ಒಂದು ಪ್ರಶ್ನೆ ಆಗ್ತಾ ಇದೆ. ದಯವಿಟ್ಟು ಇದರಿಂದ ನೀವು ಮತ್ತೆ ಇದು ಅವೇರ್ನೆಸ್ ಮಾಡ್ತೀರಿ ಅಂತ, ಮತ್ತೆ ಇಂಥದಕ್ಕೆಲ್ಲ ಅವಕಾಶ ಇರಲಿ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಇಲ್ಲಿ ಚಿಂತಾಮಣಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ DYSP ಮುರಳೀಧರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕುಶಾಲ್ ಚೌಕ್ಸೆ ಸಾಹೇಬರಲ್ಲಿ SP ಆದಂಥ ಜಿಲ್ಲಾ SP ಅವರನ್ನ ಮತ್ತೆ ನಮ್ಮ ಮಂತ್ರಿಗಳಾದಂಥ MC ಸುಧಾಕರ್ ಅವರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇಂಥವನ್ನ ನಿಲ್ಲಿಸಿ, ಅಕ್ರಮ ಚಟುವಟಿಕೆಗಳು ನಿಲ್ಲಿಸಬೇಕು ಅಂತ ಮತ್ತೆ ನಾನು ನಮ್ಮ ವೇದಿಕೆ ಪರವಾಗಿ, ನಮ್ಮ ಡೆಲ್ಲಿ ಕ್ರೈಮ್ ಮೀಡಿಯಾ ಪರವಾಗಿ, ಮತ್ತೆ ನಮಸ್ತೆ ಚಿಂತಾಮಣಿ ನ್ಯೂಸ್ ತಂಡದ ಪರವಾಗಿ ನೇತಾಜಿ ಸಿಂಗ್ ಅವರಿದ್ದಾರೆ, ಮತ್ತೆ ನಮ್ಮ ನಾಗೇಶ್ ಅವರಿದ್ದಾರೆ, ಮತ್ತೆ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ, ಮತ್ತು ಅವ್ರ ಹೆಸರು MMS ಅಲ್ಲ MBS ಅಂತ ಹೇಳಿದ್ರೆ ಅರ್ಥ ಆಗೋದು. ಅದರಿಂದ MBS ಕೂಡ ಹೇಳ್ತಾ ಇದ್ದೀನಿ. ಮತ್ತು ಈಗ ಅವರು ಕ್ಯಾಮ್ರಾ ಆಗಿಬಿಟ್ಟಿದ್ದಾರೆ, ಅವ್ರಿಗೂ ಅಷ್ಟೇ ನನ್ನ ಸಾದರ ಪ್ರಣಾಮಗಳನ್ನು ತಿಳಿಸ್ತಾ, ಮತ್ತೆ ಇಂಥವರನ್ನ ಖಂಡನೆ ಮಾಡಬೇಕು, ಇಂಥವ್ರ ಪೊಲೀಸರನ್ನ ಜಾಗೃತಿ ವಹಿಸಬೇಕು, ಪೊಲೀಸ್ ಇಲಾಖೆ ಇಂಥದಕ್ಕೆಲ್ಲ ಬಗ್ಗು ಬಡಿಬೇಕು. ಇದನ್ನ ಯಾಕಂದ್ರೆ ಈಗಲೇ ಬೆಂಡೊಡಿಬೇಕು. ಇಂಥವೆಲ್ಲ ಮತ್ತೆ 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 ಆಗ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ. 1970ರಲ್ಲಿ ಯಾವ ತರ ಇತ್ತು ಚಿಂತಾಮಣಿ ಹತ್ರ ಯಾವ ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ಲ ಸರ್. ಇಲ್ಲಿ ಚಿಂತಾಮಣಿ ಕೆಲಸಕ್ಕೆ ಬರ್ತಾ ಇರ್ಲಿಲ್ಲ. ಮತ್ತೆ ಮರುಕಳಿಸಿದಂಗೆ ಆಗುತ್ತೆ ಇವಾಗ. ದಯವಿಟ್ಟು ಇವಾಗಲೇ ಚಿಂಟ ಆಗ್ಬೇಕು, ಇವಾಗಲೇ ನಾವು ಅದನ್ನ ಇದು ಮಾಡಬೇಕು. ಮತ್ತೆ ಪೊಲೀಸ್ ಆಫೀಸರ್ಸ್ ಅಲ್ಲಿ ಮತ್ತೆ ಕಳ್ಕಳಿ ಆಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀರಾ. ಮತ್ತೆ DC ಸಾಹೇಬರಾದಂಥ ಪ್ರಭು ಸಾಹೇಬರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಹಳ ರಸ್ತೆಗಳೆಲ್ಲನೂ ಹಾಳಾಗೋಗ್ಬಿಟ್ಟಿದೆ. ಇಲ್ಲಿ ರಸ್ತೆಗಳೆಲ್ಲನೂ ಗಾಡಿಗಳೆಲ್ಲನೂ ಬಂದು ವೆಹಿಕಲ್ಸ್ ನಿಲ್ಲಿಸ್ಬಿಡ್ತಾರೆ. ಆ ಡೈಮಂಡ್ ಆಫೀಸರ್ಸ್ ನೀವು ನೋಡಿದ್ದೀರಿ ಸರ್, ಮೊನ್ನೆ ಚಿಂತಾಮಣಿಗೆ ಬಂದಾಗ ನಾವು ಮೀಡಿಯಾದವರು ಕೂಡ ತೋರಿಸಿದ್ದೀವಿ ನಿಮಗೆ. ಮತ್ತು ಚಿಂತಾಮಣಿಯಲ್ಲಿ ಡೈಮಂಡ್ ಆಫೀಸ್ ರೋಡ್ನಲ್ಲಿ ಇರುವಂಥ ವೆಹಿಕಲ್ಸು ಎಲ್ಲೂ ಕೂಡ ಇಲ್ಲ. ಅದು ಡಬಲ್ ರೋಡಲ್ಲಿ ಎಲ್ಲದರಲ್ಲಿ ಯದ್ವಾತದ್ವಾಗಿ ಗಾಡಿಗಳನ್ನ ನಿಲ್ಲಿಸ್ತಾರೆ. ನಮ್ಮ ಮೀಡಿಯಾ ಪರವಾಗಿ ನಾನು ಹಿಂದೆ ಕೂಡ ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಚಿಂತಾಮಣಿ ಟೌನ್ಗೆ ಒಂದು ಪೊಲೀಸ್ ಕೊಡಿ. ಯಾಕೆಂದ್ರೆ ಟ್ರಾಫಿಕ್ ಪಾರ್ಕಿಂಗ್ ತುಂಬಾ ನ್ಯೂಸೆನ್ಸ್ ಆಗ್ಬಿಟ್ಟಿದೆ ಸರ್. ದಯವಿಟ್ಟು DC ಅವರು ಚೌಕ್ಸೆ ಸಾಹೇಬರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಮುರಳೀಧರ್ ಸಾಹೇಬರನ್ನ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ಗಮನ ಇರಲಿ ಸರ್. ಯಾಕೆಂದ್ರೆ ಬಹಳಷ್ಟು ಆಕ್ಸಿಡೆಂಟ್ಗಳಾಗ್ತದೆ ಚಿಂತಾಮಣಿಗಳು. ನೀವು ನೋಡ್ತಾ ಇದ್ದೀರಿ ಚಿಂತಾಮಣಿಗಳು ಇವತ್ತು ದಿವಸ ಎಷ್ಟು ಅಪಘಾತಗಳಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಕಾರಣ ಕೂಡ ತಮಗೂ ಗೊತ್ತಿದೆ, ಯಾಕೆ ಆಗ್ತಾ ಇದೆ ಇದು. ಯಾಕಂದ್ರೆ ಮೊನ್ನೆ ನೋಡಿ, ಯಾವ್ದೋ ಹೋಟ್ಲ್ ಒಂದು ಇಟ್ಟುಬಿಟ್ಟಿದ್ದಾರೆ, ಅದ್ರ ಪಕ್ಕದಲ್ಲಿರೋ ಹೋಗೋದು ಕೂಡ ಗೊತ್ತಾಗಲ್ಲ ಮನುಷ್ಯರು. ಅದೆಲ್ಲ ಆಗ್ತಾ ಇದ್ದಾರೆ. ಒಬ್ಬ ಮನುಷ್ಯ ಸತ್ತೋದ್ರೆ ಅವ್ರ ಫ್ಯಾಮಿಲಿ ಗತಿ ಏನು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತು, ಎಲ್ಲ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಮತ್ತೆ ಇದ್ರ ಬಗ್ಗೆ ನೀವು ಕೂಡಲೇ ಪ್ರಯತ್ನ ಬೀಳಿ, ಒಂದು ನಾಗರಿಕರಲ್ಲಿ ಒಂದು ಮೀಟಿಂಗ್ ಮಾಡಿ, ನೀವು ಎಲ್ಲರನ್ನೂ ಪೊಲೀಸ್ ಸ್ಟೇಷನ್ಗೆ ಕಳಿಸಿ, ನೀವು ಇಂಥವೆಲ್ಲನೂ ನೀವು ಮತ್ತೆ ಮರುಕಳಿಸಿದಂಗೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆಶಾಭಾವನೆಯಿಂದ ಮತ್ತೆ ಈ ಸಣ್ಣ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಇದು ಕೇವಲ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಒಬ್ಬ ಅಧಿಕಾರಿಗಳ ಹಿತದೃಷ್ಟಿಯಿಂದ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಮತ್ತೆ ಜೈ ಹಿಂದ್, ಜೈ ಕರ್ನಾಟಕ. ಇಂಥ ಘಟನೆಗಳು ಆಗಬಾರ್ದು ಅಂತ ವಿಷಾದ ವ್ಯಕ್ತಪಡಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.
ನಮಸ್ತೆ.